ಆಮ್ರಪಾಲಿ ಅಂತ ಒಬ್ಬ ಹೆಣ್ಮಗಳಿದ್ದು, ಬಹಳ ಚಂದ ಹೆಣ್ಮಗಳಿದ್ಲು ಅಂತ ಆಕೆ ಬಗ್ಗೆ ಇತಿಹಾಸಕಾರರು ಬರೀತಾರೆ. ಎಷ್ಟು ಚಂದ ಇದ್ಲಂದ್ರ ಸುತ್ತಲಿನ 10 ಜನ ಮಹಾರಾಜರು ನನ್ನ ಮದುವೆಯಾಗ ಅಂತ ಕೇಳ್ಕೊತಿದ್ರಂತ. ಯಾರನ್ನ? ಆಮ್ರಪಾಲಿ ಅನ್ನುವಂಥ ಹೆಣ್ಮಗಳನ್ನ. ಆಕೆ ಭರತನಾಟ್ಯ ನೋಡುವುದಕ್ಕಾಗಿ 10,000 ಜನ ಆಗ ಸೇರ್ತಿದ್ರಂತ. ಅಷ್ಟು ಚೆನ್ನಾಗಿ ಭರತನಾಟ್ಯ ಆಡೋಳು. ಆಕೆನ ಮದುವೆ ಆಗಬೇಕು ಅಂತ ಎಲ್ಲ ರಾಜರು ಬಹಳ ದುಂಬಲ್ ಬೀಳೋರು. ಆಕೆ ಯಾರನ್ನೂ ಮದುವೆ ಆಗಲಿಲ್ಲ. ಬುದ್ಧ ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗ್ತಾರಲ್ಲ ಅಲ್ಲಲ್ಲಿ ಹೋಗ್ತಿದ್ದಳು ಆಕೆ. ಬುದ್ಧ ಎಲ್ಲೆಲ್ಲಿ ಕುತ್ಕೊಂಡು ಪ್ರವಚನ ಹೇಳ್ತಿದ್ರಲ್ಲ ಅಲ್ಲೆಲ್ಲ ಕಸ ಹೊಡಿತಿದ್ದಳು, ನೀರು ಕೊಚ್ತಿದ್ದಳು, ರಂಗೋಲಿ ಹಾಕ್ತಿದ್ದಳು. ಬುದ್ಧನಿಗೆ ಪ್ರಿಯವಾದ ಕಮಲದ ಹೂವನ್ನು ಕೈಯಲ್ಲಿ ಇಟ್ಟುಕೊಂಡು ಕಾಯೋಳು. ಯಾರೋ ಒಬ್ಬರು ಕೇಳಿದ್ರಂತೆ, ಇಷ್ಟು ಚಂದ ಇರುವಂತ ಹೆಣ್ಮಗಳು ನೀನು ಯಾವುದೋ ಒಬ್ಬ ಸಾಮ್ರಾಟರನ್ನ ಮದುವೆಯಾಗಿ ಅರಮನೆಯೊಳಗೆ ಆರಾಮ್ ಇರುವುದನ್ನು ಬಿಟ್ಟುಕೊಟ್ಟು ಆ ಸ್ವಾಮಿಗಳು ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗ್ತಾರಲ್ಲ ಎಲ್ಲ ಕಸ ಹೊಡಿತಿ, ಅಲ್ಲೆಲ್ಲ ರಂಗೋಲಿ ಹಾಕ್ತಿ, ಅವರಿಗೆ ಪ್ರಿಯವಾದ ಕಮಲದ ಹೂವನ್ನು ಇಟ್ಕೊಂಡು ಅವ್ರ ಸಲುವಾಗಿ ಕಾಯ್ತಿ, ಎಲ್ಲ ಯಾಕೆ ಹಿಂಗೆ ಮಾಡ್ತಿ ಅಂದಾಗ ನನಗೆ ಆಮ್ರಪಾಲಿ ಬಗ್ಗೆ ಯಾಕಷ್ಟು ಗೌರವ ಅಂದ್ರೆ ಆಕೆ ಚಂದ ಇರೋ ಕಾರಣಕ್ಕಲ್ಲ, ಆಕೆ ಎಷ್ಟು ಚಂದ ಇದ್ಲಲ್ಲ ಅಷ್ಟು ಚಂದ ವಿಚಾರ ಮಾಡ್ತಿದ್ದಳು. ಆಕೆ ಹೇಳಿದ್ರು, ನೀವೆಲ್ಲ ಹೇಳ್ತಿರಲ್ಲ 20 ಜನ ಮಹಾರಾಜರೆಲ್ಲರೂ ದೊಡ್ಡ ದೊಡ್ಡ ಅರಮನೆ ಕಟ್ಟ್ಯಾರ ಅಂತ ಹೇಳ್ತಿರಲ್ಲ, ಅವ್ರು ಕಟ್ಟಿರುವಂತಹ ಅರಮನೆಗಳು ಏನದಾವಲ್ಲ ಒಂದಲ್ಲ ಒಂದಿನ ಬಿದ್ದು ಹೋಗ್ತಾವ. ನನ್ನ ಗುರು ಕಟ್ಟ್ಯಾನಲ್ಲ ಬುದ್ಧ, ಗುರುಮನೆ ಅದು ಎಂದೂ ಬೀಳಂಗಿಲ್ಲ, ಅರಮನೆ ದೊಡ್ಡದಲ್ಲ ಗುರುಮನೆ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ಹೇಳಿದ್ರು. ಅಂದ್ರೆ ಅರಮನೆ ಮತ್ತು ಅರಿವಿನ ಮನೆ ಇವೆರಡರ ಬಗ್ಗೆ ನಾವು ಚಿಂತನೆ ಮಾಡುವಂತಹ ಒಂದು ಸಂದರ್ಭ ಇದು ಶ್ರಾವಣ ಮಾಸ. ಇದು ಅರಮನೆ